ಯಾಕೆ ಅನ್ನುವಂತ ಪ್ರಶ್ನೆ. ಅದಕ್ಕೆ ಅರ್ಜಿದಾರರ ಪರ ವಕೀಲರಾದಂತಹ ಅಮೃತೇಶ್ ಪ್ರತಿವಾದವನ್ನ ಮಾಡಿದ್ದಾರೆ. ನಿನ್ನೆ ರಾತ್ರಿಯಷ್ಟೇ ಈ ಆದೇಶದ ಪ್ರತಿ ನಮಗೆ ಸಿಕ್ಕಿದೆ. ಅರ್ಜಿದಾರರ ಪರ ವಕೀಲ ಅಮೃತೇಶ್ ಪ್ರತಿವಾದವನ್ನ ಮಾಡಿರೋದು. ಆದೇಶದ ಬಗ್ಗೆ ನಮಗೆ ಮಾಹಿತಿ ಇರಲಿಲ್ಲ, ಸರಿಯಾದಂತಹ ಮಾಹಿತಿ ಇರಲಿಲ್ಲ ಅಂದಿದ್ದ. ಮುಷ್ಕರ ನಡೆಸಿದ ಬಗ್ಗೆ ವಿಭಾಗೀಯ ಪೀಠ ಈಗ ಗರಂ ಆಗಿದೆ. ಸೂಚನೆಯನ್ನ ಕೊಟ್ಟ ನಂತರವೂ ಕೂಡ ಮುಷ್ಕರವನ್ನ ನಡೆಸಿದ ಹಾಗಾದ್ರೆ ಯಾಕೆ ಒಂದು ದಿನದ ಮಟ್ಟಿಗೆ ಮುಂದೂಡಿಕೆ ಮಾಡಿ ಅನ್ನುವಂಥದ್ದನ್ನ ಸೂಚನೆ ನೀಡಲಾಗಿತ್ತು. ಮುಷ್ಕರ ನಡೆಸಿದ್ರ ಬಗ್ಗೆ ಪೀಠ ಗರಂ ಆಗಿದೆ. ಇದು ಕಾನೂನು ನಿಯಮ ಮೀರಿ ಮಾಡಿರುವಂತಹ ಮುಷ್ಕರ, ಪ್ರಯಾಣಿಕರಿಗೆ ತೊಂದರೆಯಾಗಿದೆ. ನ್ಯಾಯಾಲಯದ ಆದೇಶವನ್ನ ಮೀರಿ ಹಾಗಾದ್ರೆ ಮುಷ್ಕರ ನಡೆಸಲಾಗುತ್ತಾ ಅನ್ನುವಂತ ಪ್ರಶ್ನೆಯನ್ನ ಈಗ ಪೀಠ ಮಾಡಿದೆ. ನ್ಯಾಯಾಲಯ ಆದೇಶವನ್ನ ಕೊಟ್ಟ ನಂತರದಲ್ಲಿ ಅದನ್ನ ಮೀರಿ ಮುಷ್ಕರವನ್ನ ನಡೆಸಲಾಯ್ತಾ? ಹಾಗಾದ್ರೆ ನಿನ್ನೆ ಅಷ್ಟು ನೀಟಾಗಿ ಆದೇಶ ಕೊಟ್ಟಿದ್ರು ಕೂಡ ಇವತ್ತು ಮುಷ್ಕರ ನಡೆಸಿದ ಹೇಗೆ? ಮುಷ್ಕರವನ್ನ ನಡೆಸಿದ್ರ ಬಗ್ಗೆ ವಿಭಾಗೀಯ ಪೀಠ ಈಗ ಗರಂ ಆಗಿ ಪ್ರಶ್ನೆಯನ್ನ ಕೇಳಿದೆ. ನಿನ್ನೆ ಆದೇಶ ಅಷ್ಟೊಂದು ಕ್ಲಿಯರ್ ಆಗಿ ನೀಟಾಗಿತ್ತಲ್ವಾ? ಅಷ್ಟಿದ್ರೂ ಕೂಡ ಕ್ಲಾರಿಟಿ ಇರಲಿಲ್ಲ, ಆದೇಶದ ಬಗ್ಗೆ ನಮ್ಗೆ ಸರಿಯಾಗಿ ಮಾಹಿತಿ ಇರಲಿಲ್ಲ, ಗೊತ್ತಿರಲಿಲ್ಲ. ಅದರ ಜೊತೆಯಲ್ಲಿ ಈ ಆದೇಶ ನಮ್ಮ ಕೈ ಸೇರಿದ್ದು ನಿನ್ನೆ ರಾತ್ರಿ. ಇದೆಲ್ಲವೂ ಕೂಡ ಇಂಥ ಗೊಂದಲಕರವಾದಂತಹ ಹೇಳಿಕೆಗಳು ಯಾಕೆ ಅನ್ನುವಂತ ಪ್ರಶ್ನೆಯನ್ನ ಪೀಠ ಈಗ ಮಾಡಿರೋದು. ಅದರ ಜೊತೆಯಲ್ಲಿ ಈ ಆದೇಶವನ್ನ ಕೊಟ್ಟ ನಂತರದಲ್ಲಿಯೂ ಕೂಡ ಮುಷ್ಕರವನ್ನ ನಡೆಸಿದ ಹಾಗಾದ್ರೆ ಯಾಕೆ? ಇದು ಕಾನೂನು ಮೀರಿ ನಡೆಸಿದಂತ ಮುಷ್ಕರ ಅನ್ನೋ ರೀತಿಯಲ್ಲಿ ಆಯ್ತಲ್ಲ ಹಾಗಾದ್ರೆ ಅನ್ನುವಂತ ಪ್ರಶ್ನೆಯನ್ನ ಪೀಠ ಮಾಡಿದೆ. ವಾದ ಪ್ರತಿವಾದ ಎರಡೂ ಕೂಡ ನಡೀತಾ ಇದೆ. ಸಾರಿಗೆ ಮುಷ್ಕರವನ್ನ ಪ್ರಶ್ನಿಸಿದಂತಹ ಪಿಐಎಲ್ನ ವಿಚಾರಣೆ ವಿಭಾಗೀಯ ಪೀಠದಲ್ಲಿ ನಡೀತಾ ಇರೋದು. ಹೈಕೋರ್ಟ್ ಮುಖ್ಯ ಪೀಠದಲ್ಲಿ ವಿಚಾರಣೆ ನಡೀತಾ ಇದೆ. ಸರ್ಕಾರದ ಪರವಾಗಿ ಎಜಿ ಶಶಿಕಿರಣ್ ಶೆಟ್ಟಿ ವಾದವನ್ನ ಮಂಡನೆ ಮಾಡಿದ್ರೆ, ಇನ್ನು ಅರ್ಜಿದಾರರ ಪರವಾದಂತಹ ವಕೀಲರಾದಂತಹ ಅಮೃತೇಶ್ ಪ್ರತಿವಾದವನ್ನ ಕೂಡ ನಡೆಸಿದ್ದಾರೆ. ನ್ಯಾಯಾಲಯದ ಅತಿ ಮುಖ್ಯ ಪ್ರಶ್ನೆ ಅಂತಂದ್ರೆ ನಿನ್ನೆ ಆದೇಶ ಅಷ್ಟು ಕ್ಲಿಯರ್ ಆಗಿದ್ದ ನಂತರದಲ್ಲೂ ಕೂಡ ಈ ಮುಷ್ಕರ ನಡೆಸಿದ ಹೇಗೆ? ಮುಷ್ಕರಕ್ಕೆ ಕರೆ ಕೊಟ್ಟವ್ರು ಯಾರು? ಯಾವುದೇ ಕಾರಣಕ್ಕೂ ಮುಷ್ಕರ ಇಲ್ಲ ಅನ್ನುವಂಥದ್ದನ್ನ ಹೇಳಲಾಗಿತ್ತು. ಒಂದು ದಿನದ ಮಟ್ಟಿಗಾದ್ರೂ ಮುಂದೂಡಿಕೆ ಮಾಡಿ, ಪ್ರಯಾಣಿಕರಿಗೆ ತೊಂದರೆ ಆಗುತ್ತೆ, ಸರ್ಕಾರ ಬೇರೆ ರೀತಿಯಾದಂತಹ ವ್ಯವಸ್ಥೆಗಳನ್ನ ಮಾಡಿಕೊಳ್ಳುತ್ತೆ, ನಿಮ್ಮ ಜೊತೆಯಲ್ಲಿ ಮಾತುಕತೆ ಯಾಕೆ ಅನ್ನುವಂತ ಪ್ರಶ್ನೆ. ಅದಕ್ಕೆ ಅರ್ಜಿದಾರರ ಪರ ವಕೀಲರಾದಂತಹ ಅಮೃತೇಶ್ ಪ್ರತಿವಾದವನ್ನ ಮಾಡಿದ್ದಾರೆ. ನಿನ್ನೆ ರಾತ್ರಿಯಷ್ಟೇ ಈ ಆದೇಶದ ಪ್ರತಿ ನಮಗೆ ಸಿಕ್ಕಿದೆ. ಅರ್ಜಿದಾರರ ಪರ ವಕೀಲ ಅಮೃತೇಶ್ ಪ್ರತಿವಾದವನ್ನ ಮಾಡಿರೋದು. ಆದೇಶದ ಬಗ್ಗೆ ನಮಗೆ ಮಾಹಿತಿ ಇರಲಿಲ್ಲ, ಸರಿಯಾದಂತಹ ಮಾಹಿತಿ ಇರಲಿಲ್ಲ ಅಂದಿದ್ದ. ಮುಷ್ಕರ ನಡೆಸಿದ ಬಗ್ಗೆ ವಿಭಾಗೀಯ ಪೀಠ ಈಗ ಗರಂ ಆಗಿದೆ. ಸೂಚನೆಯನ್ನ ಕೊಟ್ಟ ನಂತರವೂ ಕೂಡ ಮುಷ್ಕರವನ್ನ ನಡೆಸಿದ ಹಾಗಾದ್ರೆ ಯಾಕೆ ಒಂದು ದಿನದ ಮಟ್ಟಿಗೆ ಮುಂದೂಡಿಕೆ ಮಾಡಿ ಅನ್ನುವಂಥದ್ದನ್ನ ಸೂಚನೆ ನೀಡಲಾಗಿತ್ತು. ಮುಷ್ಕರ ನಡೆಸಿದ್ರ ಬಗ್ಗೆ ಪೀಠ ಗರಂ ಆಗಿದೆ. ಇದು ಕಾನೂನು ನಿಯಮ ಮೀರಿ ಮಾಡಿರುವಂತಹ ಮುಷ್ಕರ, ಪ್ರಯಾಣಿಕರಿಗೆ ತೊಂದರೆಯಾಗಿದೆ. ನ್ಯಾಯಾಲಯದ ಆದೇಶವನ್ನ ಮೀರಿ ಹಾಗಾದ್ರೆ ಮುಷ್ಕರ ನಡೆಸಲಾಗುತ್ತಾ ಅನ್ನುವಂತ ಪ್ರಶ್ನೆಯನ್ನ ಈಗ ಪೀಠ ಮಾಡಿದೆ. ನ್ಯಾಯಾಲಯ ಆದೇಶವನ್ನ ಕೊಟ್ಟ ನಂತರದಲ್ಲಿ ಅದನ್ನ ಮೀರಿ ಮುಷ್ಕರವನ್ನ ನಡೆಸಲಾಯ್ತಾ? ಹಾಗಾದ್ರೆ ನಿನ್ನೆ ಅಷ್ಟು ನೀಟಾಗಿ ಆದೇಶ ಕೊಟ್ಟಿದ್ರು ಕೂಡ ಇವತ್ತು ಮುಷ್ಕರ ನಡೆಸಿದ ಹೇಗೆ? ಮುಷ್ಕರವನ್ನ ನಡೆಸಿದ್ರ ಬಗ್ಗೆ ವಿಭಾಗೀಯ ಪೀಠ ಈಗ ಗರಂ ಆಗಿ ಪ್ರಶ್ನೆಯನ್ನ ಕೇಳಿದೆ. ನಿನ್ನೆ ಆದೇಶ ಅಷ್ಟೊಂದು ಕ್ಲಿಯರ್ ಆಗಿ ನೀಟಾಗಿತ್ತಲ್ವಾ? ಅಷ್ಟಿದ್ರೂ ಕೂಡ ಕ್ಲಾರಿಟಿ ಇರಲಿಲ್ಲ, ಆದೇಶದ ಬಗ್ಗೆ ನಮ್ಗೆ ಸರಿಯಾಗಿ ಮಾಹಿತಿ ಇರಲಿಲ್ಲ, ಗೊತ್ತಿರಲಿಲ್ಲ. ಅದರ ಜೊತೆಯಲ್ಲಿ ಈ ಆದೇಶ ನಮ್ಮ ಕೈ ಸೇರಿದ್ದು ನಿನ್ನೆ ರಾತ್ರಿ. ಇದೆಲ್ಲವೂ ಕೂಡ ಇಂಥ ಗೊಂದಲಕರವಾದಂತಹ ಹೇಳಿಕೆಗಳು ಯಾಕೆ ಅನ್ನುವಂತ ಪ್ರಶ್ನೆಯನ್ನ ಪೀಠ ಈಗ ಮಾಡಿರೋದು. ಅದರ ಜೊತೆಯಲ್ಲಿ ಈ ಆದೇಶವನ್ನ ಕೊಟ್ಟ ನಂತರದಲ್ಲಿಯೂ ಕೂಡ ಮುಷ್ಕರವನ್ನ ನಡೆಸಿದ ಹಾಗಾದ್ರೆ ಯಾಕೆ? ಇದು ಕಾನೂನು ಮೀರಿ ನಡೆಸಿದಂತ ಮುಷ್ಕರ ಅನ್ನೋ ರೀತಿಯಲ್ಲಿ ಆಯ್ತಲ್ಲ ಹಾಗಾದ್ರೆ ಅನ್ನುವಂತ ಪ್ರಶ್ನೆಯನ್ನ ಪೀಠ ಮಾಡಿದೆ. ವಾದ ಪ್ರತಿವಾದ ಎರಡೂ ಕೂಡ ನಡೀತಾ ಇದೆ. ಸಾರಿಗೆ ಮುಷ್ಕರವನ್ನ ಪ್ರಶ್ನಿಸಿದಂತಹ ಪಿಐಎಲ್ನ ವಿಚಾರಣೆ ವಿಭಾಗೀಯ ಪೀಠದಲ್ಲಿ ನಡೀತಾ ಇರೋದು. ಹೈಕೋರ್ಟ್ ಮುಖ್ಯ ಪೀಠದಲ್ಲಿ ವಿಚಾರಣೆ ನಡೀತಾ ಇದೆ. ಸರ್ಕಾರದ ಪರವಾಗಿ ಎಜಿ ಶಶಿಕಿರಣ್ ಶೆಟ್ಟಿ ವಾದವನ್ನ ಮಂಡನೆ ಮಾಡಿದ್ರೆ, ಇನ್ನು ಅರ್ಜಿದಾರರ ಪರವಾದಂತಹ ವಕೀಲರಾದಂತಹ ಅಮೃತೇಶ್ ಪ್ರತಿವಾದವನ್ನ ಕೂಡ ನಡೆಸಿದ್ದಾರೆ. ನ್ಯಾಯಾಲಯದ ಅತಿ ಮುಖ್ಯ ಪ್ರಶ್ನೆ ಅಂತಂದ್ರೆ ನಿನ್ನೆ ಆದೇಶ ಅಷ್ಟು ಕ್ಲಿಯರ್ ಆಗಿದ್ದ ನಂತರದಲ್ಲೂ ಕೂಡ ಈ ಮುಷ್ಕರ ನಡೆಸಿದ ಹೇಗೆ? ಮುಷ್ಕರಕ್ಕೆ ಕರೆ ಕೊಟ್ಟವ್ರು ಯಾರು? ಯಾವುದೇ ಕಾರಣಕ್ಕೂ ಮುಷ್ಕರ ಇಲ್ಲ ಅನ್ನುವಂಥದ್ದನ್ನ ಹೇಳಲಾಗಿತ್ತು. ಒಂದು ದಿನದ ಮಟ್ಟಿಗಾದ್ರೂ ಮುಂದೂಡಿಕೆ ಮಾಡಿ, ಪ್ರಯಾಣಿಕರಿಗೆ ತೊಂದರೆ ಆಗುತ್ತೆ, ಸರ್ಕಾರ ಬೇರೆ ರೀತಿಯಾದಂತಹ ವ್ಯವಸ್ಥೆಗಳನ್ನ ಮಾಡಿಕೊಳ್ಳುತ್ತೆ, ನಿಮ್ಮ ಜೊತೆಯಲ್ಲಿ ಮಾತುಕತೆ ಯಾಕೆ ಅನ್ನುವಂತ ಪ್ರಶ್ನೆ. ಅದಕ್ಕೆ ಅರ್ಜಿದಾರರ ಪರ ವಕೀಲರಾದಂತಹ ಅಮೃತೇಶ್ ಪ್ರತಿವಾದವನ್ನ ಮಾಡಿದ್ದಾರೆ. ನಿನ್ನೆ ರಾತ್ರಿಯಷ್ಟೇ ಈ ಆದೇಶದ ಪ್ರತಿ ನಮಗೆ ಸಿಕ್ಕಿದೆ. ಅರ್ಜಿದಾರರ ಪರ ವಕೀಲ ಅಮೃತೇಶ್ ಪ್ರತಿವಾದವನ್ನ ಮಾಡಿರೋದು. ಆದೇಶದ ಬಗ್ಗೆ ನಮಗೆ ಮಾಹಿತಿ ಇರಲಿಲ್ಲ, ಸರಿಯಾದಂತಹ ಮಾಹಿತಿ ಇರಲಿಲ್ಲ ಅಂದಿದ್ದ. ಮುಷ್ಕರ ನಡೆಸಿದ ಬಗ್ಗೆ ವಿಭಾಗೀಯ ಪೀಠ ಈಗ ಗರಂ ಆಗಿದೆ. ಸೂಚನೆಯನ್ನ ಕೊಟ್ಟ ನಂತರವೂ ಕೂಡ ಮುಷ್ಕರವನ್ನ ನಡೆಸಿದ ಹಾಗಾದ್ರೆ ಯಾಕೆ ಒಂದು ದಿನದ ಮಟ್ಟಿಗೆ ಮುಂದೂಡಿಕೆ ಮಾಡಿ ಅನ್ನುವಂಥದ್ದನ್ನ ಸೂಚನೆ ನೀಡಲಾಗಿತ್ತು.
ಮುಷ್ಕರ ನಡೆಸಿದ್ರ ಬಗ್ಗೆ ಪೀಠ ಗರಂ ಆಗಿದೆ. ಇದು ಕಾನೂನು ನಿಯಮ ಮೀರಿ ಮಾಡಿರುವಂತಹ ಮುಷ್ಕರ, ಪ್ರಯಾಣಿಕರಿಗೆ ತೊಂದರೆಯಾಗಿದೆ. ನ್ಯಾಯಾಲಯದ ಆದೇಶವನ್ನ ಮೀರಿ ಹಾಗಾದ್ರೆ ಮುಷ್ಕರ ನಡೆಸಲಾಗುತ್ತಾ ಅನ್ನುವಂತ ಪ್ರಶ್ನೆಯನ್ನ ಈಗ ಪೀಠ ಮಾಡಿದೆ. ನ್ಯಾಯಾಲಯ ಆದೇಶವನ್ನ ಕೊಟ್ಟ ನಂತರದಲ್ಲಿ ಅದನ್ನ ಮೀರಿ ಮುಷ್ಕರವನ್ನ ನಡೆಸಲಾಯ್ತಾ? ಹಾಗಾದ್ರೆ ನಿನ್ನೆ ಅಷ್ಟು ನೀಟಾಗಿ ಆದೇಶ ಕೊಟ್ಟಿದ್ರು ಕೂಡ ಇವತ್ತು ಮುಷ್ಕರ ನಡೆಸಿದ ಹೇಗೆ? ಮುಷ್ಕರವನ್ನ ನಡೆಸಿದ್ರ ಬಗ್ಗೆ ವಿಭಾಗೀಯ ಪೀಠ ಈಗ ಗರಂ ಆಗಿ ಪ್ರಶ್ನೆಯನ್ನ ಕೇಳಿದೆ. ನಿನ್ನೆ ಆದೇಶ ಅಷ್ಟೊಂದು ಕ್ಲಿಯರ್ ಆಗಿ ನೀಟಾಗಿತ್ತಲ್ವಾ? ಅಷ್ಟಿದ್ರೂ ಕೂಡ ಕ್ಲಾರಿಟಿ ಇರಲಿಲ್ಲ, ಆದೇಶದ ಬಗ್ಗೆ ನಮ್ಗೆ ಸರಿಯಾಗಿ ಮಾಹಿತಿ ಇರಲಿಲ್ಲ, ಗೊತ್ತಿರಲಿಲ್ಲ. ಅದರ ಜೊತೆಯಲ್ಲಿ ಈ ಆದೇಶ ನಮ್ಮ ಕೈ ಸೇರಿದ್ದು ನಿನ್ನೆ ರಾತ್ರಿ. ಇದೆಲ್ಲವೂ ಕೂಡ ಇಂಥ ಗೊಂದಲಕರವಾದಂತಹ ಹೇಳಿಕೆಗಳು ಯಾಕೆ ಅನ್ನುವಂತ ಪ್ರಶ್ನೆಯನ್ನ ಪೀಠ ಈಗ ಮಾಡಿರೋದು. ಅದರ ಜೊತೆಯಲ್ಲಿ ಈ ಆದೇಶವನ್ನ ಕೊಟ್ಟ ನಂತರದಲ್ಲಿಯೂ ಕೂಡ ಮುಷ್ಕರವನ್ನ ನಡೆಸಿದ ಹಾಗಾದ್ರೆ ಯಾಕೆ? ಇದು ಕಾನೂನು ಮೀರಿ ನಡೆಸಿದಂತ ಮುಷ್ಕರ ಅನ್ನೋ ರೀತಿಯಲ್ಲಿ ಆಯ್ತಲ್ಲ ಹಾಗಾದ್ರೆ ಅನ್ನುವಂತ ಪ್ರಶ್ನೆಯನ್ನ ಪೀಠ ಮಾಡಿದೆ. ವಾದ ಪ್ರತಿವಾದ ಎರಡೂ ಕೂಡ ನಡೀತಾ ಇದೆ. ಸಾರಿಗೆ ಮುಷ್ಕರವನ್ನ ಪ್ರಶ್ನಿಸಿದಂತಹ ಪಿಐಎಲ್ನ ವಿಚಾರಣೆ ವಿಭಾಗೀಯ ಪೀಠದಲ್ಲಿ ನಡೀತಾ ಇರೋದು. ಹೈಕೋರ್ಟ್ ಮುಖ್ಯ ಪೀಠದಲ್ಲಿ ವಿಚಾರಣೆ ನಡೀತಾ ಇದೆ. ಸರ್ಕಾರದ ಪರವಾಗಿ ಎಜಿ ಶಶಿಕಿರಣ್ ಶೆಟ್ಟಿ ವಾದವನ್ನ ಮಂಡನೆ ಮಾಡಿದ್ರೆ, ಇನ್ನು ಅರ್ಜಿದಾರರ ಪರವಾದಂತಹ ವಕೀಲರಾದಂತಹ ಅಮೃತೇಶ್ ಪ್ರತಿವಾದವನ್ನ ಕೂಡ ನಡೆಸಿದ್ದಾರೆ. ನ್ಯಾಯಾಲಯದ ಅತಿ ಮುಖ್ಯ ಪ್ರಶ್ನೆ ಅಂತಂದ್ರೆ, ನಿನ್ನೆ ಆದೇಶ ಅಷ್ಟು ಕ್ಲಿಯರ್ ಆಗಿದ್ದ ನಂತರದಲ್ಲೂ ಕೂಡ ಈ ಮುಷ್ಕರ ನಡೆಸಿದ ಹೇಗೆ? ಮುಷ್ಕರಕ್ಕೆ ಕರೆ ಕೊಟ್ಟವ್ರು ಯಾರು? ಯಾವುದೇ ಕಾರಣಕ್ಕೂ ಮುಷ್ಕರ ಇಲ್ಲ ಅನ್ನುವಂಥದ್ದನ್ನ ಹೇಳಲಾಗಿತ್ತು. ಒಂದು ದಿನದ ಮಟ್ಟಿಗಾದ್ರೂ ಮುಂದೂಡಿಕೆ ಮಾಡಿ, ಪ್ರಯಾಣಿಕರಿಗೆ ತೊಂದರೆ ಆಗುತ್ತೆ, ಸರ್ಕಾರ ಬೇರೆ ರೀತಿಯಾದಂತಹ ವ್ಯವಸ್ಥೆಗಳನ್ನ ಮಾಡಿಕೊಳ್ಳುತ್ತೆ, ನಿಮ್ಮ ಜೊತೆಯಲ್ಲಿ ಮಾತುಕತೆ ಯಾಕೆ ಅನ್ನುವಂತ ಪ್ರಶ್ನೆ. ಅದಕ್ಕೆ ಅರ್ಜಿದಾರರ ಪರ ವಕೀಲರಾದಂತಹ ಅಮೃತೇಶ್ ಪ್ರತಿವಾದವನ್ನ ಮಾಡಿದ್ದಾರೆ. ನಿನ್ನೆ ರಾತ್ರಿಯಷ್ಟೇ ಈ ಆದೇಶದ ಪ್ರತಿ ನಮಗೆ ಸಿಕ್ಕಿದೆ. ಅರ್ಜಿದಾರರ ಪರ ವಕೀಲ ಅಮೃತೇಶ್ ಪ್ರತಿವಾದವನ್ನ ಮಾಡಿರೋದು. ಆದೇಶದ ಬಗ್ಗೆ ನಮಗೆ ಮಾಹಿತಿ ಇರಲಿಲ್ಲ, ಸರಿಯಾದಂತಹ ಮಾಹಿತಿ ಇರಲಿಲ್ಲ ಅಂದಿದ್ದ. ಮುಷ್ಕರ ನಡೆಸಿದ ಬಗ್ಗೆ ವಿಭಾಗೀಯ ಪೀಠ ಈಗ ಗರಂ ಆಗಿದೆ. ಸೂಚನೆಯನ್ನ ಕೊಟ್ಟ ನಂತರವೂ ಕೂಡ ಮುಷ್ಕರವನ್ನ ನಡೆಸಿದ ಹಾಗಾದ್ರೆ ಯಾಕೆ? ಒಂದು ದಿನದ ಮಟ್ಟಿಗೆ ಮುಂದೂಡಿಕೆ ಮಾಡಿ ಅನ್ನುವಂಥದ್ದನ್ನ ಸೂಚನೆ ನೀಡಲಾಗಿತ್ತು. ಮುಷ್ಕರ ನಡೆಸಿದ್ರ ಬಗ್ಗೆ ಪೀಠ ಗರಂ ಆಗಿದೆ. ಇದು ಕಾನೂನು ನಿಯಮ ಮೀರಿ ಮಾಡಿರುವಂತಹ ಮುಷ್ಕರ, ಪ್ರಯಾಣಿಕರಿಗೆ ತೊಂದರೆಯಾಗಿದೆ. ನ್ಯಾಯಾಲಯದ ಆದೇಶವನ್ನ ಮೀರಿ ಹಾಗಾದ್ರೆ ಮುಷ್ಕರ ನಡೆಸಲಾಗುತ್ತಾ ಅನ್ನುವಂತ ಪ್ರಶ್ನೆಯನ್ನ ಈಗ ಪೀಠ ಮಾಡಿದೆ. ನ್ಯಾಯಾಲಯ ಆದೇಶವನ್ನ ಕೊಟ್ಟ ನಂತರದಲ್ಲಿ ಅದನ್ನ ಮೀರಿ ಮುಷ್ಕರವನ್ನ ನಡೆಸಲಾಯ್ತಾ? ಹಾಗಾದ್ರೆ ನಿನ್ನೆ ಅಷ್ಟು ನೀಟಾಗಿ ಆದೇಶ ಕೊಟ್ಟಿದ್ರು ಕೂಡ ಇವತ್ತು ಮುಷ್ಕರ ನಡೆಸಿದ ಹೇಗೆ? ಮುಷ್ಕರವನ್ನ ನಡೆಸಿದ್ರ ಬಗ್ಗೆ ವಿಭಾಗೀಯ ಪೀಠ ಈಗ ಗರಂ ಆಗಿ ಪ್ರಶ್ನೆಯನ್ನ ಕೇಳಿದೆ. ನಿನ್ನೆ ಆದೇಶ ಅಷ್ಟೊಂದು ಕ್ಲಿಯರ್ ಆಗಿ ನೀಟಾಗಿತ್ತಲ್ವಾ? ಅಷ್ಟಿದ್ರೂ ಕೂಡ ಕ್ಲಾರಿಟಿ ಇರಲಿಲ್ಲ, ಆದೇಶದ ಬಗ್ಗೆ ನಮ್ಗೆ ಸರಿಯಾಗಿ ಮಾಹಿತಿ ಇರಲಿಲ್ಲ, ಗೊತ್ತಿರಲಿಲ್ಲ. ಅದರ ಜೊತೆಯಲ್ಲಿ ಈ ಆದೇಶ ನಮ್ಮ ಕೈ ಸೇರಿದ್ದು ನಿನ್ನೆ ರಾತ್ರಿ. ಇದೆಲ್ಲವೂ ಕೂಡ ಇಂಥ ಗೊಂದಲಕರವಾದಂತಹ ಹೇಳಿಕೆಗಳು ಯಾಕೆ ಅನ್ನುವಂತ ಪ್ರಶ್ನೆಯನ್ನ ಪೀಠ ಈಗ ಮಾಡಿರೋದು. ಅದರ ಜೊತೆಯಲ್ಲಿ ಈ ಆದೇಶವನ್ನ ಕೊಟ್ಟ ನಂತರದಲ್ಲಿಯೂ ಕೂಡ ಮುಷ್ಕರವನ್ನ ನಡೆಸಿದ ಹಾಗಾದ್ರೆ ಯಾಕೆ? ಇದು ಕಾನೂನು ಮೀರಿ ನಡೆಸಿದಂತ ಮುಷ್ಕರ ಅನ್ನೋ ರೀತಿಯಲ್ಲಿ ಆಯ್ತಲ್ಲ ಹಾಗಾದ್ರೆ ಅನ್ನುವಂತ ಪ್ರಶ್ನೆಯನ್ನ ಪೀಠ ಮಾಡಿದೆ. ವಾದ ಪ್ರತಿವಾದ ಎರಡೂ ಕೂಡ ನಡೀತಾ ಇದೆ. ಸಾರಿಗೆ ಮುಷ್ಕರವನ್ನ ಪ್ರಶ್ನಿಸಿದಂತಹ